ಇದು ತಂಗಡಗಿಯವರ ಮಾತು. 7 ಕೋಟಿ ಜನರನ್ನು ನಾವು ಸಮೀಕ್ಷೆ ಮಾಡ್ತೀವಿ, 3 ತಿಂಗಳಲ್ಲಿ ಸಮೀಕ್ಷೆ ಮಾಡ್ತೀವಿ, ಶಾಲಾ ಶಿಕ್ಷಕರನ್ನು ಬಳಕೆ ಮಾಡ್ತೀವಿ, ಯಾವಾಗ ರಜಾ ಇರುತ್ತೆ ಆವತ್ತು ಮಾತ್ರ ಮಾಡ್ತಾರಂತೆ. ಆದರೂ 3 ತಿಂಗಳೊಳಗೆ 7 ಕೋಟಿ ಜನರನ್ನು ತಲುಪ್ತಾರಂತೆ. ಮರು ಸಮೀಕ್ಷೆ ಪಾರದರ್ಶಕವಾಗಿ ಮಾಡಿದ್ರೆ ಒಳ್ಳೆಯದು. ಮರು ಸಮೀಕ್ಷೆ ಕುರಿತು ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರ ಸಲಹೆಯನ್ನು ಪರಿಗಣಿಸಿ ಈ ಸಮೀಕ್ಷೆಯನ್ನು ಮಾಡಬೇಕು. ಜನರ ಸ್ಥಿತಿಗತಿಯ ಬಗ್ಗೆ ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡೋದಿಲ್ಲ. ಸಾಮಾಜಿಕ ಶೈಕ್ಷಣಿಕವಾಗಿ ಮಾಡೋದು ರಾಜ್ಯ ಸರ್ಕಾರ ಮಾತ್ರ. ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಸ್ಥಿತಿಯ ಬಗ್ಗೆ ನಾವು ಸರ್ವೆ ಮಾಡಬೇಕಾಗಿದೆ. ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಬೆಂಗಳೂರಲ್ಲಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮೀಕ್ಷೆ ಆಗಲೇಬೇಕು, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಸ್ಥಿತಿಗತಿ ತಿಳ್ಕೋಬೇಕಲ್ಲ, ಆದರೆ ಆಗಬೇಕಲ್ವಾ? 3 ತಿಂಗಳೊಳಗೆ ಮಾಡ್ತೀರಾ ನೀವು? ಅದೇ ಮುಖ್ಯಮಂತ್ರಿಗಳು ಏನು ಸಭೆ ಮಾಡಿದ್ದಾರೆ, ಈಗ ಎಲ್ಲರನ್ನು ಒಳಗೊಂಡಂತೆ ಮಾಡಬೇಕು ಅಂಥೇಳಿ ಪಾರದರ್ಶಕವಾಗಿ ಎಲ್ಲ ಸಮಾಜಗಳ ಜಾತಿಗಳ ಇವತ್ತೊಂದು ದಿವಸ ಏನೇನು ಆತಂಕಗಳಿದ್ದಾವೆ, ಆಮೇಲೆ ಅವರ ಏನು ಸಜೆಷನ್ಸ್ ಇದ್ದಾವೆ, ಅದೆಲ್ಲವನ್ನು ಗಣನೆಗಿಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಇದನ್ನು ಜಾತಿ ಗಣತಿ ಆದರೆ ಬಹುಶಃ ಎಲ್ಲರೂ ಕೂಡ ಒಪ್ತಾರೆ. ಅದನ್ನು ಕೇಂದ್ರದ್ದು ಬೇಕು ಬರೀ ಜಾತಿ ಗಣತಿ ಆಗುತ್ತೆ. ಅವರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ. ಆದರೆ ಅವರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ. ಸ್ಥಿತಿಗತಿ ಅಂದರೆ ವಿಶೇಷವಾಗಿ ಏನು ಸಾಮಾಜಿಕ ಶೈಕ್ಷಣಿಕ ಏನು ಇದನ್ನು ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ. ಹೀಗಾಗಿ ಅಲ್ಲಿ ಅವರ ಸರ್ವೆಗೂ ನಮ್ಮ ಇದಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಅವ್ರು ಬರೀ ಸರ್ವೆ ಮಾಡ್ತಾರೆ ಅಷ್ಟೇ, ಜಾತಿ ಇಷ್ಟಿತ್ತು ಜಾಸ್ತಿ ಇಷ್ಟಿಷ್ಟು ಅಂತೇಳಿ. ಅವರ ಏನು ಆರ್ಥಿಕ ಪರಿಸ್ಥಿತಿ ಏನಿದೆ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಅವ್ರ ಹಿಂದುಳಿಕೆ ಬಗ್ಗೆ, ಅವ್ರ ಮುಂದುವರಿಕೆ ಬಗ್ಗೆ ಇದೆಲ್ಲನೂ ಕೂಡ ಇದು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ. ಈಗ ಶಿಕ್ಷಕರಿಂದಲೇ ಮಾಡಿಸ್ಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಅಂತ ಸರ್. 3 ತಿಂಗಳಲ್ಲಿ ವರದಿ ಕೊಡಬೇಕು ಅಂತೇಳಿ. ಬಟ್ ತಪ್ಪೇನಿಲ್ಲ ಒಂದು ಸರ್. ಶಿಕ್ಷಕರಿಗೂ ಕೂಡ ನಾವು ವಿನಂತಿ ಮಾಡ್ಕೊತೀವಿ, ಸ್ವಲ್ಪ ಇದರಲ್ಲಿ ಕೂಡ ಭಾಗಿಯಾಗಿ ನೀವು ಅಂತೇಳಿ ಸಹಕಾರ ಮಾಡಲಿ ಅಂತ ಅವ್ರಿಗೂ ವಿನಂತಿ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.